ಹೀಗೆ ಬೆಂಕಿಪಟ್ಟಣದಂತೆ ಅಪ್ಪಚ್ಚಿಯಾಗಿರುವ ಬೊಲೆರೋ ಗೂಡ್ಸ್ ವಾಹನ, ಮತ್ತೊಂದೆಡೆ ಬೃಹತ್ ಕಂಟೈನರ್ ಲಾರಿಯನ್ನ ಮೇಲೆತ್ತುತ್ತಿರುವ 3 ಕ್ರೇನ್ಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೈದರಾಬಾದ್ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮದ ಬಳಿ ದುರ್ಘಟನೆ ಸಂಭವಿಸಿದೆ. ತಡರಾತ್ರಿ ಬೆಂಗಳೂರು ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ಖಾಲಿ ಕ್ರೇನ್ ಬಾಕ್ಸ್ಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಬೊಲೆರೋ ಗೂಡ್ಸ್ ವಾಹನದ ಹಿಂಬದಿಯಿಂದ ಬೃಹತ್ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದು ಸುಮಾರು ಅರ್ಧ ಕಿಲೋಮೀಟರ್ಗಳಷ್ಟು ದೂರ ತಳ್ಳಿಕೊಂಡು ಹೋಗಿ ನಂತರ ಬೊಲೆರೋ ಮೇಲೆ ಉರುಳಿ ಬಿದ್ದಿರುವ ಕಾರಣ ಬೊಲೆರೋ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಅಲ್ಲಿ ಹೋಗ್ತೀನಿ ಎಲ್ಲಿಪೇ ಇದೆ. ಮೃತ ಚಾಲಕ ಬೆಂಗಳೂರಿನ ಅತ್ತಿಬೆಲೆ ಮೂಲದ ಸುಮಾರು 55 ವರ್ಷದ ಚಂದ್ರಪ್ಪ ಎಂದು ತಿಳಿದು ಬಂದಿದೆ. ಇನ್ನು ಬೊಲೆರೋ ಗೂಡ್ಸ್ ವಾಹನದ ಮೇಲೆ ಬೃಹತ್ ಕಂಟೈನರ್ ಲಾರಿ ಉರುಳಿ ಬಿದ್ದ ಪರಿಣಾಮ ಬೊಲೆರೋ ಅಪ್ಪಚ್ಚಿಯಾಗಿದ್ದು, ಕಂಟೈನರ್ ಕೆಳಗೆ ಇದ್ದ ಬೊಲೆರೋ ಹೊರತೆಗೆಯಲು 3 ಕ್ರೇನ್ ಬಳಸಿಕೊಂಡು ಹರಸಾಹಸ ಪಟ್ಟರು. ಅಪ್ಪಚ್ಚಿಯಾಗಿದ್ದ ಬೊಲೆರೋದಲ್ಲಿ ಸಿಲುಕಿಕೊಂಡಿದ್ದ ಚಾಲಕರ ಮೃತದೇಹವನ್ನು ಜೆಸಿಬಿ ಮೂಲಕ ಹೊರತೆಗೆದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು. ಇನ್ನು ಕಂಟೈನರ್ ಚಾಲಕ ಅಪಘಾತ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಘಟನೆ ತಿಳಿದ ಎಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದು ಬೆಂಗಳೂರು ಹೈದರಾಬಾದ್ ಮಾರ್ಗವಾಗಿದ್ದು ದಟ್ಟಣೆ ವಾಹನ ಸಂಚಾರವಿದ್ದು ಅಪಘಾತದಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದ್ದ ಪರಿಣಾಮ ಪೆರೆಸಂದ್ರ ಪೊಲೀಸರು ವಾಹನ ಸಂಚಾರಕ್ಕೆ ಒಂದೇ ಮುಖದ ರಸ್ತೆಯಲ್ಲಿ ತೆರವು ಮಾಡಿಕೊಟ್ಟರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೆಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನ್ಯಾಷನಲ್ ಹೈವೇ 7 ಒಂದು ಆಕ್ಸಿಡೆಂಟ್ ಆಗಿದೆ. ಬೇಸಿಕ್ಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ದಾರಿಯಲ್ಲಿ ಒಂದು ಕ್ಯಾಂಟರ್ ವೆಹಿಕಲ್ ಜೊತೆಗೆ ಒಂದು ಬೊಲೆರೋ ಪಿಕಪ್ ವೆಹಿಕಲ್ದು ಆಕ್ಸಿಡೆಂಟ್ ಆಗಿ ಈ ಕ್ಯಾಂಟರ್ ವೆಹಿಕಲ್ ಪಿಕಪ್ ವೆಹಿಕಲ್ ಮೇಲೆ ಟರ್ನ್ ಓವರ್ ಆಗಿದೆ. ಈ ಕಾರಣ ಬಗ್ಗೆ ಫುಲ್ ಕೆಳಗಡೆಯಿಂದ ಕ್ರಶ್ ಆಗಿದೆ ಇದು ಬೊಲೆರೋ ಪಿಕಪ್ ವೆಹಿಕಲಲ್ಲಿ ಒಬ್ಬರು ಡ್ರೈವರ್ ಅಷ್ಟೇ ಇತ್ತು, ಬೇರೆ ಯಾರೂ ಇರಲಿಲ್ಲ. ಅವ್ರದ್ದು ಡೆತ್ ಆಗಿದೆ ಸ್ಪಾಟಲ್ಲಿ. ಈ ಕ್ಯಾಂಟರಲ್ಲಿ ತುಂಬ ವೇಟ್ ಇತ್ತು. ಈ ಕಾರಣ ಬಗ್ಗೆ 3 ಕ್ರೇನ್ ಕರೆದು ಇದು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ನಾವು. ಅದರ್ವೈಸ್ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಕ್ಲಿಯರ್ ಆಗಿದೆ, ಬಾಡಿ ಕೂಡ ಶಿಫ್ಟ್ ಮಾಡಿದ್ದೀವಿ. ಕಂಟೈನರಲ್ಲಿ ಏನು ಪ್ಲಾಸ್ಟಿಕ್ ಐಟಮ್ಸ್ ವಗೇರಾ ಇದೆ, ಪ್ಲಾಸ್ಟಿಕ್ ಪ್ಯಾಲೆಟ್ಸ್ ವಗೇರಾ ಇದೆ. ಇದು ತುಂಬ ವೇಟ್ ಕಾರಣ ಬಗ್ಗೆ ಅದು ಟಾಪಲ್ ಆಗಿದೆ, ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ. ಕಂಟೈನರ್ ಡ್ರೈವರ್ ಈಗ ಸಿಗಲಿಲ್ಲ ನಮಗೆ, ಎಬ್ಸ್ಕೊಂಡಂಗೆ ಆಗಿದ್ದಾರೆ. ಬಟ್ ಎಲ್ಲ ಡೀಟೇಲ್ಸ್ ವಗೇರಾ ಕಲೆಕ್ಟ್ ಮಾಡಿದ್ದೀವಿ, ಅವ್ರಿಗೆ ಬೇಗ ಅರೆಸ್ಟ್ ಮಾಡ್ತೀವಿ. ಇದು ಅರ್ಲಿ ಮಾರ್ನಿಂಗ್ ಆಗಿದೆ, ಈ ಥರ ಮಾಹಿತಿ ಇದೆ. ಎಕ್ಸಾಕ್ಟ್ ಟೈಮ್ ನಾನು ಚೆಕ್ ಮಾಡಿ ಹೇಳ್ತೀನಿ. ಬೊಲೆರೋನಲ್ಲಿ ಖಾಲಿ ಗಾಡಿಯಲ್ಲಿ ಅದು ಕ್ರೇಟ್ಸ್ ವಗೇರಾ, ವೆಜಿಟೇಬಲ್ ಕ್ರೇಟ್ಸ್ ವಗೇರಾ, ತರಕಾರಿ ಕ್ರೇಟ್ಸ್ ವಗೇರಾ ಇದೆ. ಆಲ್ರೆಡಿ ಅದು ವೆಜಿಟೇಬಲ್ ಕ್ರೇಟ್ಸ್ ಖಾಲಿ ಇದೆ. ಸೊ ಮೇ ಬಿ ಮಂಡಿಯಿಂದ ಖಾಲಿ ಮಾಡಿಕೊಂಡು ವಾಪಸ್ ಹೋಗ್ತಾ ಇತ್ತು ಇವರು. ಇದು ಹೈವೇಲಿ ಕೆಲಸ ಮಾಡ್ತೀವಿ. ಇದು ಬಂದು ರಾತ್ರಿ 1:15 ಆಗಿರೋದು. ಆದರೆ ಒಂದರ ಜೊತೆಯಲ್ಲಿ ಒಂದು ಬಂದು ಅದಕ್ಕೆ ಬುಲೋರಾಗಿ ಟಚ್ ಆಗಿ ಬುಲೋರನ್ನು ಒಂದರ ಪಕ್ಕದಲ್ಲಿ ಒಂದು ಬಂದು ಅದರ ಮೇಲೆ ಬುಲೋರ ಮೇಲೆ ಕಂಟೈನರ್ ಬಿದ್ದಿರೋದು. ಕಂಟೈನರ್ ಬಿದ್ದಾಗ 2 ಗಂಟೆಯಿಂದ ಹಿಡಿದು ಇವಾಗ ಎಷ್ಟಾಗಿದೆ ಟೈಮು? 8 ಗಂಟೆ ಆಗಿದೆ. ಇವಾಗ ತೆಗೆದಿದ್ದೀವಿ ಬಾಡಿನ. ಒಬ್ಬರು ಬುಲೋರ್ ಅವರು ಸ್ಪಾಟು, ಇವರು ಎಸ್ಕೇಪ್ ಆಗಿದ್ದಾರೆ ಈ ಕಂಟೈನರ್ ಅವರು. ಇನ್ನು ಮತ್ತೆ ಅಷ್ಟೇ. ಮತ್ತು ಇವಾಗ ತೆಗೆದು ಎಲ್ಲ ಬಾಡಿನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಕಂಟೈನರ್ ಎಲ್ಲ ವೇಸ್ಟು. ಇದು ಎಲ್ಲಿಗೂ ಗೊತ್ತಾಗ್ತಾ ಇಲ್ಲಣ್ಣ. ಅಂದರೆ ಡ್ರೈವರ್ ಎಸ್ಕೇಪ್ ಆಗಿದ್ದಾರಲ್ಲ, ಎಲ್ಲಿಗೂ ಅನ್ನೋದು ಗೊತ್ತಾಗ್ತಾ ಇಲ್ಲ.
ಬಿದ್ದಾಗೆ ಹೊರಟೋಗಿದ್ದಾರೆ ಡ್ರೈವರ್. ಇವ್ರಿಗೇನಾಗಿಲ್ಲ ಡ್ರೈವರ್ಗೆ, ಮತ್ತು ಇವ್ರಿಗೆ ಮಾತ್ರ ಸ್ಪಾಟ್ ಆಗಿದ್ದಾರೆ. ಬುಲೋರ ಎಲ್ಲ ಏನು ವೇಸ್ಟ್ ಎಲ್ಲ ನಜ್ಜುಬಿಜ್ಜಾಗಿದೆ. ಅದರಲ್ಲಿ ಸಿಕ್ಕಾಕ್ಕೊಂಡು ಡ್ರೈವರ್ ಸತ್ತೋಗಿದ್ದಾರೆ. ಡ್ರೈವರ್ ಒಬ್ಬರಷ್ಟೇ. ಹೊರಗಡೆ ತೆಗಿಬೇಕಂದ್ರೆ ಮಿನಿಮಮ್ಮು 2 ಗಂಟೆಯಿಂದ ರಾತ್ರಿ 2 ಗಂಟೆಯಿಂದ 4 ಕ್ರೈನ್ ಬಂದರೂ ಆಗಲಿಲ್ಲ. ಮತ್ತು ಇವಾಗ ಇನ್ನೂ ಒಂದು ಕ್ರೈನ್ ತರಿಸಿ ಇವಾಗ ತೆಗ್ದಿದ್ದೀವಿ 4 ಗಂಟೆಯಿಂದ 7 ಗಂಟೆವರೆಗೂ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.